ತಾಲೂಕು ಘಟಕಕ್ಕೆ ಪದಾಧಿಕಾರಿಗಳನ್ನ ತೆಗೆದುಹಾಕುವ ಅಧಿಕಾರವಿಲ್ಲ. ಪದಾಧಿಕಾರಿಗಳ ವಿವಾದಕ್ಕೆ ಅಧ್ಯಕ್ಷ ಗೋಪಾಲಯ್ಯ ಸ್ಪಷ್ಟನೆ. ಮಧುಗಿರಿ ತಾಲೂಕಿನಲ್ಲಿ ಮಾದಾರ ಮಹಾಸಭೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸುವ ಉದ್ದೇಶದಿಂದ 1,000 ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ತಾಲೂಕು ಅಧ್ಯಕ್ಷ ಗೋಪಾಲಯ್ಯ ತಿಳಿಸಿದ್ದಾರೆ. ಮಧುಗಿರಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಘಟನೆಯ ನಿಯಮಾವಳಿಗಳ ಕುರಿತು ಸ್ಪಷ್ಟನೆ ನೀಡುವುದರ ಜೊತೆಗೆ ತಮ್ಮ ವಿರುದ್ಧ ಕೇಳಿಬಂದ ಆರೋಪಗಳಿಗೆ ತಿರುಗೇಟು ನೀಡಿದ್ದಾರೆ. ಇನ್ನು ತಾಲೂಕು ಘಟಕಕ್ಕೆ ಯಾವುದೇ ಪದಾಧಿಕಾರಿಯನ್ನ ತೆಗೆದುಹಾಕುವ ಅಧಿಕಾರ ಇಲ್ಲ. ಆ ಅಧಿಕಾರ ಜಿಲ್ಲಾ ಸಮಿತಿಗೆ ಮಾತ್ರ ಇದೆ. ನಮ್ಮದು ಕೇವಲ ಸದಸ್ಯತ್ವ ನೋಂದಣಿ ನಡೆಸಲು ರಚನೆಯಾದ ತಾತ್ಕಾಲಿಕ ಸಮಿತಿಯಾಗಿದ್ದು, ಕೆಲವು ಮಂದಿ ಪೂರ್ವಗ್ರಹದಿಂದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅವರು ಸಂಘದ ಸಭೆಗಳಿಗೆ ಆಹ್ವಾನಿಸದೆ ಈಗ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಗೋಪಾಲಯ್ಯ ಆರೋಪಿಸಿದ್ರು. ಈ ಬಾಣದ ರಂಗಯ್ಯ ಅವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಅಥವಾ ನೇಮಕ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ಲ. ಅದನ್ನ ಜಿಲ್ಲಾಧ್ಯಕ್ಷರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೋ ಅವರೇ ರದ್ದುಪಡಿಸೋದಕ್ಕೆ ಅಧಿಕಾರ. ಇಟ್ ಇಸ್ ಎ ಕಾಮನ್ ಸೆನ್ಸ್. ಇವರು LLB LLM ಓದಿರೋಂತಹ ಒಬ್ಬ ವಿದ್ಯಾವಂತ ಗೋಪಾಲಯ್ಯ ಅವರು ನನ್ನ ವಜಾ ಮಾಡಿದ್ದಾರೆ ಅಂತಂದ್ರೆ ಅದಕ್ಕಿಂತ ಅಪಹಾಸ್ಯ ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಮತ್ತೆ ಅವರು LLM ಓದಿದ್ದಾರೆ ಅಥವಾ LLM ಓದಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಬರುತ್ತೆ, ಮೊದಲನೇದಾಗಿ. ಎರಡನೇದಾಗಿ ಈ ಬೇರೆ ಏನ್ ಹೇಳ್ತಾರೆ ಸರ್, ದಲಿತ ಸಮುದಾಯದಲ್ಲಿ ನಮಗೆ ಯಾವುದೇ ಸ್ಥಾನಮಾನವನ್ನ ನಾನು ಕೇಳಿ ಪಡೆದಿಲ್ಲ. ನನ್ನ ಅರ್ಹತೆ, ನನ್ನ ಒಂದು ಸಾಮಾಜಿಕ ಸೇವೆ, ನಾನು ಜನರ ಬೆಂಬಲ, ಮತ್ತೆ ನನ್ನ ಜೊತೆ ಇರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಪ್ರಜಾಪ್ರತಿನಿಧಿಗಳು ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಅವ್ರು ಕೊಟ್ಟಿದ್ದಾರೆ ಹೊರತು ಯಾವುದೇ ಕಾರಣದಿಂದ ನಾವು ಸ್ವಯಂ ಘೋಷಣೆ ಮಾಡ್ಕೊಳಕ್ ಆಗೋದಿಲ್ಲ. ನಾವು ಕೂಡ ಸದಸ್ಯತ್ವ ಮಾಡಿಸಿದೀವಿ. ಸದಸ್ಯತ್ವ ಮಾಡಿಸೋದಕ್ಕೆ ಮೀಟಿಂಗ್ ಕರೀರಿ ಅಂತ ಹೇಳ್ಬಿಟ್ಟು ಕಳೆದ 4 ತಿಂಗಳಿಂದ ಹೇಳ್ತಾ ಇದೀವಿ. 4 ತಿಂಗಳಿಂದ ಹೇಳಿದ್ರು ಕೂಡ ಅವರು ಯಾವುದೇ ಕಾರಣದಿಂದ ನಮಗೆ ಸಂಪೂರ್ಣವಾಗಿ ಅಸಹಕಾರ ಕೊಟ್ಟಿದ್ದಾರೆ ಹೊರತು ಸಹಕಾರ ನೀಡಿಲ್ಲ. ಅದಕ್ಕೋಸ್ಕರ ಆ ಸದಸ್ಯತ್ವ ನೋಂದಣಿ ಮಾಡಿಸೋದಕ್ಕೋಸ್ಕರನೇ ನಿನ್ನೆ ಮೀಟಿಂಗ್ ತಗೊಂಡಿತ್ತು. ಆ ಮೀಟಿಂಗಲ್ಲಿ ಭಾಳ ಪುಲಾನ್ ಮಾಡಿದ್ದಕ್ಕೆ ಆ ಪುಲಾನ್ ಮಾಡೋದಕ್ಕೆ ಅವರು ಆ ಮೀಟಿಂಗ್ಗೆ ಬಂದಿಲ್ಲ. ಇನ್ನು ಹಲವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಮಾದಾರ ಮಹಾಸಭೆಗೆ ಪ್ರತ್ಯೇಕ ಕಚೇರಿ ಆರಂಭಿಸುವುದರ ಜೊತೆಗೆ ಶಾಸಕರ ಸಹಕಾರದಿಂದ ಸುಮಾರು 5 ಎಕರೆ ಜಮೀನು ಪಡೆದು ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸುವ ಯೋಜನೆ ಇದೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನ ಬಡವರಿಗೆ ತಲುಪಿಸುವುದೇ ಮಹಾಸಭೆಯ ಉದ್ದೇಶ. ಸಂಘಟನೆ ಯಾವುದೇ ಒಬ್ಬ ವ್ಯಕ್ತಿಯ ಸೊತ್ತಲ್ಲ, ಅದು ಸಮುದಾಯದ ಆಸ್ತಿ. ನಿಯಮಾನುಸಾರ ಪದಾಧಿಕಾರಿಗಳ ಆಯ್ಕೆ ನಡೆಯುತ್ತೆ ಎಂದು ಹೇಳಿದ್ರು. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಮಾದಾರ ಮಹಾಸಭೆ ಸ್ಥಾಪನೆ ಆಗಿದೆ, ನಿಜಕ್ಕೂ ನಮಗೆ ಸಂತೋಷ ಆಗ್ತದೆ. ಈಗಲಾದರೂ ನಮ್ಮ ಜನಾಂಗ ಎಚ್ಚರಿಸ್ಕೊಂಡಿದೆ. ಗೌರವಾನ್ವಿತ ಸಚಿವರಾದ KH ಮುನಿಯಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ, ಹಾಗೆಯೇ ಜಿಲ್ಲಾ ಅಧ್ಯಕ್ಷರಾದಂಥ YH ಚುಚ್ಚನ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ YH ಚುಚ್ಚನ್ ಅವರ ಅಧ್ಯಕ್ಷತೆಯಲ್ಲಿ, ತಾಲೂಕು ಅಧ್ಯಕ್ಷರಾದಂಥ ಗೌರವಾನ್ವಿತ ಗೋಪಾಲ್ ಸಾವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಾವೆಲ್ಲ ಸೇರಿ ಒಗ್ಗೂಡಿ ಈ ಒಂದು ನಮ್ಮ ಮಾದಾರ ಸಂಘನ ಸ್ಥಾಪನೆ ಮಾಡಿ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಇದೆಲ್ಲ ನಮಗೆ ಒಂದು ಸಂತೋಷದ ವಿಷಯ. ಯಾಕೆಂತಂದರೆ 364 ಹಳ್ಳಿ ಇದೆ, 242 ಬೂತ್ ಇದೆ. ಆನಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗೋಪಾಲಣ್ಣನವರು ಪ್ರತಿಯೊಂದು ನಮ್ಮ ಏನು ಸಮುದಾಯದ ಮನೆಗೆ ಹೋಗಿ ಇವತ್ತು ಅಷ್ಟೇ, ಈಗಲೂ ಅಷ್ಟೇ, ಮುಂದೇನೂ ಅಷ್ಟೇ ಅವರು ಮೆಂಬರ್ಶಿಪ್ಪು ಮತ್ತು ಸದಸ್ಯತ್ವನ ಮಾಡೋಕ್ಕೆ ಮುಂಚೂಣಿಯಾಗಿದ್ದಾರೆ. ಅದಕ್ಕೆ ನಮ್ಮ ಸಮುದಾಯದಲ್ಲಿ ಯಾಕೆ ನಮ್ಗೆ ಯಾರೋ ಒಬ್ಬ ನಾಯಕತ್ವ ಬೇಕಲ್ವಾ, ಆ ನಾಯಕತ್ವ ಬೇಕಾದರೆ ಅದು ಗೋಪಾಲಣ್ಣನವರು. ಆ ಗೋಪಾಲಣ್ಣನವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸದಸ್ಯತ್ವವನ್ನು ಅತಿ ಹೆಚ್ಚಿನಾಗಿ ಎಲ್ಲ ತುಮಕೂರು ಜಿಲ್ಲೆಗಿಂತ ತಾಲೂಕಿನಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ಮಾಡಿ ನಾವೆಲ್ಲರೂ ಸೇರಿ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಸಮುದಾಯವನ್ನು ಒಗ್ಗೂಡಿಸಿ ಆ ಒಂದು ನಮ್ಮ ಗೋಪಾಲಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಎಲ್ಲ ಸಮುದಾಯದ ಸಂಘಟನೆ ಮಾಡಿ ನಾವು ಒಂದು ಹಂತಕ್ಕೆ ಒಂದು ಕೊಂಡೊಯ್ಯಕ್ಕೆ ನಮ್ಮ ಕೃಷ್ಣಪ್ಪರಾಗಿರ್ಬೋದು ಬರೆದಿರ್ತಕ್ಕಂಥ ನಮ್ಮ ಎಲ್ಲ ಸಮುದಾಯ ಮುಖಂಡರುಗಳು ಶ್ರಮವಹಿಸಿ ದುಡಿಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ನೂತನ ಪ್ರಧಾನ ಕಾರ್ಯದರ್ಶಿ ಮಧುಗಿರಿ ಮಾದಾರ ಮಹಾಸಭಾ. ನಾವು ನಿನ್ನೆ 2/7/2026 ಸಭೆ ಆಯಿತು. ಸಭೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾದವು. ಆ ಗೊಂದಲಗಳ ಬಗ್ಗೆ ನಿನ್ನೆ ನಮ್ಮ ಸಹೋದರರಾದಂಥ ನರಸಿಂಹಮೂರ್ತಿ ವಕೀಲರು ಮತ್ತು ಬಾಣದ ರಂಗಯ್ಯ ಅವರು ನಮ್ಮ ಸಹೋದರರು, ನನ್ನ ಸ್ನೇಹಿತರು
ವಿದ್ಯಾಭ್ಯಾಸ ಎಲ್ಲ ಡಿಗ್ರಿ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಓದ ವಿದ್ಯಾಭ್ಯಾಸ ಮಾಡಿದಂಥ ನಾವುಗಳು ಸಣ್ಣ ಪುಟ್ಟ ಗೊಂದಲ ಆಗಿದೆ, ಅವ್ರು ಹೋಗ್ಬಿಟ್ಟು ಅದನ್ನ ಸಣ್ಣದನ್ನ ದೊಡ್ಡದು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ಬೇಡ, ನಾವು ಅವರು ಎಲ್ಲರೂ ವಿದ್ಯಾರ್ಥಿ ಜೀವನದಿಂದಲೂ ಒಗ್ಗಟ್ಟಾಗಿ ಹೋರಾಟಗಳಲ್ಲಿ ಭಾಗವಹಿಸ್ಕೊಂಡು ಬಂದಿರತಕ್ಕಂಥ ಮುಖಂಡರು. ಎಲ್ಲ ಹೋರಾಟಗಳಲ್ಲಿ ಮೀಸಲಾತಿ ಎನಿವನ್ ಎಲ್ಲ ಗಲಭೆ ಕೋರ್ಗಳು ನಮ್ಮ ಸಮುದಾಯದ ಮೇಲೆ ಎಲ್ಲ ದೌರ್ಜನ್ಯಗಳು, ಹಲ್ಲೆಗಳು, ಮಗದೊಂದು ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಮುಂದೇನು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದಿಯಲ್ಲೇನ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂತೀವಿ, ಅವ್ರನ್ನೆಲ್ಲ ಜೊತೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನಾವು ಸಂಘಟನೆಯನ್ನು ಕಟ್ಟಿ ಸಮಾಜವನ್ನು ಕಟ್ಟೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮಗೆ ಮನವಿ ಮಾಡ್ತೀನಿ. ಶಿವಣ್ಣ, ವಕೀಲರು, ಪ್ರಧಾನ ಕಾರ್ಯದರ್ಶಿ, ಮಧುಗಿರಿ ಮಹಾಸಭಾ. ಈ ವೇಳೆ ಸಂಘಟನಾ ಕಾರ್ಯದರ್ಶಿ ತುಂಡೋಟಿ ರಾಮಾಂಜಿ, ಕಾರ್ಯದರ್ಶಿ ಶಿವಣ್ಣ, ಉಪಾಧ್ಯಕ್ಷ ಸಿದ್ದಾಪುರ ರಂಗಶಾಮಣ್ಣ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ ಸೇರಿದಂತೆ ಹಲವು ಮಂದಿ ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.